ದೃಷ್ಟ ಸೀತಾ ಇದು ಹನುಮಂತನ ಉದ್ಗಾರ ಮತ್ತು ರಾಮನು ಕೇಳಲು ಕಾಯುತ್ತಾ ಇದ್ದ ವಾಕ್ಯ. ಸಕಲ ಪಾಪಹರ ಮತ್ತು ಸಕಲಾಭಿಷ್ಟವನ್ನು ಒದಗಿಸುವ ಈ ಪದವು ರಾಮಾಯಣದ ಸುಂದರಕಾಂಡದ ಕಥೆಯಲ್ಲಿದೆ. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರೀ ಕಥಾ, ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಂ ವನಂ, ಸುಂದರೇ ಸುಂದರಂ ಕಾವ್ಯಂ, ಸುಂದರೇ ಸುಂದರಃ ಕಪಿಃ, ಸುಂದರೇ ಸುಂದರಂ ಮಂತ್ರಂ, ಸುಂದರೇ ಕಿಂ ನ ಸುಂದರಂ. ಸುಂದರಕಾಂಡ ಸಕಲ ಅಭೀಷ್ಟಪ್ರದ ಮಹಾರಾಜ ಕೇಸರಿ ಮತ್ತು ಮಹಾರಾಣಿ ಅಂಜನಾದೇವಿಗೆ ಹುಟ್ಟಿದ ಹನುಮಂತ ರುದ್ರಾಂಶ ಇರುವಂತಹ ವಾಯುಪುತ್ರ. ಒಂದು ದಿನ ಉದಯಿಸುವ ಕೆಂಪು ಸೂರ್ಯನನ್ನು ಹಣ್ಣು ಎಂದು ತಿನ್ನಲು ಆಕಾಶಕ್ಕೆ ಹಾರಿದನು. ಆದರೆ ತನ್ನ ಹತ್ತಿರ ಧಾವಿಸಿ ಬರುವ ಮಗುವನ್ನು ನೋಡಿ ಸೂರ್ಯನು ಇಂದ್ರನಿಗೆ ಮೊರೆ ಹೋಗಲು ಇಂದ್ರನು ತನ್ನ ವಜ್ರಾಯುಧದಿಂದ ಮಗುವನ್ನು ದೂಡಿದನು. ಬಿದ್ದ ಮಗುವನ್ನು ವಾಯು ತೆಗೆದುಕೊಂಡು ಶಿವನ ಬಳಿ ಹೋಗಲು ಶಿವನು ಮಗುವನ್ನು ಪೂರ್ಣವಾಗಿ ಶಕ್ತಿಶಾಲಿಯಾಗಿರುವಂತೆ ಹರಿಸಿದನು. ಹಾಗೆ ಸಕಲ ದೇವತೆಗಳು ಹನುಮಂತನನ್ನು ಹರಿಸಿದರು. ಮುಂದೆ ಹನುಮನು ಸೂರ್ಯದೇವನಲ್ಲಿಯೇ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಸುಗ್ರೀವನ ಮಹಾಮಂತ್ರಿಯಾಗಿದ್ದನು. ದಂಡಕಾರಣ್ಯದಲ್ಲಿ ಒಮ್ಮೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನು. ಈ ಕಥೆಯು ರಾಮಾಯಣದಲ್ಲಿ ಗೊತ್ತಿರುತ್ತದೆ. ರಾಮನು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧ ನಗರಕ್ಕೆ ಬಂದಾಗ ಸುಗ್ರೀವನ ಜೊತೆ ಗೆಳೆತನವನ್ನು ಬೆಳೆಸಿದನು. ಅಗ್ನಿಸಾಕ್ಷಿಯಾಗಿ ಗೆಳೆತನವನ್ನು ಬೆಳೆಸಿದನು. ಸುಗ್ರೀವನು ಲಕ್ಷಾಂತರ ವಾನರಗಳಿಗೆ ತನ್ನ ಸೀತೆಯನ್ನು ಹುಡುಕಲು ಆಜ್ಞೆ ಮಾಡಿದನು. ಇವರು ಹೊರಡುವಾಗಲೇ ರಾಮ ತನ್ನ ಒಂದು ಉಂಗುರವನ್ನು ಹನುಮಂತನ ಕೈಯಲ್ಲಿ ಕೊಟ್ಟು ಸೀತೆಯು ಸಿಕ್ಕರೆ ಇದನ್ನು ಕೊಡಲು ಸೂಚಿಸಿದನು. ಆದ ಕಾರಣ ಜಾಂಬವಂತನು ಹನುಮನಲ್ಲಿ ಅಡಗಿರುವ ವಿಶೇಷವಾದ ಶಕ್ತಿಯನ್ನು ನೆನಪಿಸಿದನು. ತಕ್ಷಣವೇ ಹನುಮಂತನು ಬೃಹದಾಕಾರವನ್ನು ತೊಳೆದು ಮಹೇಂದ್ರ ಪರ್ವತದ ಮೇಲಿಂದ ರಾಮಕಾರ್ಯವನ್ನು ಸಾಧಿಸಲು ಲಂಕೆಯತ್ತ ಜಿಗಿದನು. ದಾರಿಯಲ್ಲಿ ಮೈನಕ ಪರ್ವತವು ಸಮುದ್ರದಿಂದ ಎದ್ದು ಬಂದು ತನ್ನ ಮೇಲೆ ವಿಶ್ರಾಂತಿ ಪಡೆಯಲು ಕೋರುತ್ತದೆ. ರಾಮಕಾರ್ಯ ವಿಳಂಬವಾಗುವ ಕಾರಣ ಹನುಮನು ನ್ಯಾಯವಾಗಿ ನಿರಾಕರಿಸಿದನು. ಸುರಸೆ ಎಂಬ ನಾಗಮಾತೆ ಹನುಮಂತನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು, ನೀನು ನನಗೆ ದೇವರು ಕೊಟ್ಟ ಆಹಾರ, ಮೊದಲು ನನ್ನ ಬಾಯನ್ನು ಪ್ರವೇಶಿಸು ಎಂದನು. ಹನುಮಂತ ಅತಿವೇಗವಾಗಿ ಅವಳ ಬಾಯನ್ನು ಪ್ರವೇಶಿಸಿ ಅವಳು ತನ್ನ ಬಾಯನ್ನು ಮುಚ್ಚುವುದರೊಳಗೆ ಹೊರಬಂದು ಅವಳಿಗೆ ನಮಿಸಿದನು. ಸಿಂಹಿಕೆ ಎಂಬ ನೆರಳನ್ನು ಹಿಡಿದು ಎಳೆಯುವ ರಾಕ್ಷಸಿ ಅಡ್ಡಗಟ್ಟಿ ಸೆಳೆಯಲು ಅವಳನ್ನು ಅಲ್ಲಿಯೇ ವಧಿಸಿಬಿಟ್ಟನು. ಮುಂದೆ ಲಂಕಾನಗರವನ್ನು ಪ್ರವೇಶಿಸುವಾಗ ಹನುಮನನ್ನು ತಡೆದ ಲಂಕಿಣಿ ಎಂಬ ರಾಕ್ಷಸಿಯನ್ನು ಸೋಲಿಸುತ್ತಾನೆ. ಆ ಲಂಕಿಣಿಯು ಅವನಿಗೆ ಸೂಕ್ಷ್ಮ ರೂಪದಲ್ಲಿ ಲಂಕೆಯೊಳಗೆ ಪ್ರವೇಶಿಸಲು ಹೇಳುತ್ತಾಳೆ. ಅದರಂತೆ ಅವನು ಸೂಕ್ಷ್ಮ ರೂಪದಲ್ಲಿ ಲಂಕೆಯೊಳಗೆ ಪ್ರವೇಶಿಸುತ್ತಾನೆ. ಹನುಮನು ಅಲ್ಲಿ ಬೃಹದಾಕಾರ ಚಿನ್ನದ ಕಂಬಗಳು ಕೆತ್ತನೆಗಳ ನಡುವೆ ಅಡಿಕೊಂಡು ಮಲಗಿರುವ ರಾಕ್ಷಸರ ಮಧ್ಯದಲ್ಲಿಯೇ ಹೋಗಿ ಅನೇಕ ಭವನಗಳಲ್ಲಿ ಸೀತೆಯನ್ನು ಹುಡುಕುತ್ತಾನೆ. ಹಾಗೆಯೇ ಅವನು ಮಂಡುಕುದಿರೆಯ ಭವ್ಯವಾದ ಪಲ್ಲಂಗದ ಬಳಿ ನಿಂತು ಇವಳು ಸೀತೆಯಾಗಿರಬಹುದೇ ಎಂದು ಪರೀಕ್ಷಿಸುತ್ತಾನೆ. ಆದರೆ ಅವಳ ಮುಖದಲ್ಲಿ ಸೀತೆಯ ದುಃಖ ಮತ್ತು ತೇಜಸ್ಸು ಇಲ್ಲದಿರುವುದನ್ನು ಕಂಡು ಇದು ಸೀತೆಯಲ್ಲ ಎಂದು ನಿರ್ಧರಿಸಿ ಮುಂದೆ ಸಾಗುತ್ತಾನೆ. ಹಾಗೆ ಅವನು ಅಲ್ಲಿ ಒಂದು ದಟ್ಟವಾದ ದೂರದಲ್ಲಿ ದೈತ್ಯಾಕಾರದ ಶಿಂಶುಪ ವೃಕ್ಷ ಮತ್ತು ವೃಕ್ಷ ಸಂಕುಲದಿಂದ ಕೂಡಿದ ಕಾಡಲ್ಲಿ ಹನುಮಂತನು ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ಸೀತೆಯನ್ನು ಹನುಮನು ಗುರುತಿಸುತ್ತಾನೆ ಆ ಮರದ ಕೆಳಗಡೆಯೇ. ಅದೇ ಸಮಯದಲ್ಲಿ ಅಲ್ಲಿಗೆ ಬರುವ ರಾವಣನು ಸೀತೆಗೆ ತನ್ನನ್ನು ಮದುವೆಯಾಗುವಂತೆ ಬೆದರಿಸಿ 2 ತಿಂಗಳ ಗಡುವನ್ನು ನೀಡುತ್ತಾನೆ. ರಾವಣ ಹೋದ ನಂತರ ಸೀತೆಯು ಅತ್ಯಂತ ನಿರಾಶಳಾಗಿ ಬೇಸತ್ತು ಪ್ರಾಣತ್ಯಾಗ ಮಾಡಲು ಸಿದ್ಧಳಾಗುತ್ತಾಳೆ. ಆಗ ಮರದ ಮೇಲೆ ಅಡಗಿದ್ದ ಹನುಮಂತನು ಮೆಲ್ಲನೆ ರಾಮನ ಕಥೆಯನ್ನು ಸೀತೆಗೆ ಹೇಳುವಂತೆ ಕೇಳುತ್ತಾನೆ.
ಸೀತೆ ಆಶ್ಚರ್ಯಚಕಿತವಾದಾಗ ಹನುಮಂತನು ಅವಳ ಮುಂದೆ ಬಂದು ತಾನು ಶ್ರೀರಾಮನ ದೂತನೆಂದು ನಂಬಿಸಲು ರಾಮನು ಕೊಟ್ಟಿದ್ದ ರಾಮಮುದ್ರಿಕೆ ಅಂದರೆ ಉಂಗುರವನ್ನು ಸೀತೆಗೆ ನೀಡುತ್ತಾನೆ. ಸೀತೆ ಆಶ್ಚರ್ಯಚಕಿತಳಾದಳು. ರಾಮನ ಕ್ಷುಲೋಪರಿಯನ್ನು ಸೀತೆಗೆ ತಿಳಿಸಿ ಶೀಘ್ರದಲ್ಲೇ ರಾಮನು ಬಂದು ಅವಳನ್ನು ರಕ್ಷಿಸುತ್ತಾನೆ ಎಂಬ ಭರವಸೆಯನ್ನು ನೀಡುತ್ತಾನೆ. ಪ್ರತಿಯಾಗಿ ಸೀತೆಯು ತನ್ನ ತಲೆಯ ಆಭರಣವಾದ ಚೂಡಾಮಣಿಯನ್ನು ಗುರುತಾಗಿ ಹನುಮಂತನಿಗೆ ನೀಡುತ್ತಾಳೆ. ಇನ್ನು ಹಿಂದಿರುಗಿ ಹೋಗುವ ಮುನ್ನ ರಾವಣನ ಬಲ ಮತ್ತು ಸೈನ್ಯದ ಶಕ್ತಿ ತಿಳಿಯಲು ಅವನಿಗೆ ತಕ್ಕ ಪಾಠ ಕಲಿಸಬೇಕೆಂದುಕೊಂಡು ಹನುಮಂತನು ಅಶೋಕವನವನ್ನು ಧ್ವಂಸ ಮಾಡುತ್ತಾನೆ. ಇದನ್ನು ಕೇಳಿ ರಾವಣನು ಕೋಪಗೊಂಡು ಕಳುಹಿಸಿದ ಸಾವಿರಾರು ಸೈನಿಕರ ರಾವಣನ ಮಗ ಅಕ್ಷಕುಮಾರ ಸಮೇತ ವಧಿಸುತ್ತಾನೆ. ಕೊನೆಗೆ ರಾವಣನ ಹಿರಿಯ ಮಗ ಇಂದ್ರಜಿತನು ಬ್ರಹ್ಮಾಸ್ತ್ರವನ್ನು ಬಳಸಿ ಹನುಮಂತನನ್ನು ಬಂಧಿಸಿ ರಾವಣನ ಸಭೆಗೆ ಕರೆತರುತ್ತಾನೆ. ರಾವಣನ ದರ್ಬಾರಿನಲ್ಲಿ ಹನುಮಂತನು ಸೀತೆಯನ್ನು ಗೌರವದಿಂದ ರಾಮನಿಗೆ ಒಪ್ಪಿಸುವಂತೆ ಬುದ್ಧಿವಾದವನ್ನು ಹೇಳುತ್ತಾನೆ. ಆಗ ರಾವಣನು ಕೋಪಗೊಂಡು ಹನುಮಂತನನ್ನು ಕೊಲ್ಲುವಂತೆ ಹೇಳುವಾಗ ರಾವಣನ ತಮ್ಮನಾದ ವಿಭೀಷಣನು ಸಲಹೆಯಂತೆ ವಾನರರಿಗೆ ಬಾಲವೇ ಮುಖ್ಯ, ಆದ್ದರಿಂದ ಅದಕ್ಕೆ ಬಟ್ಟೆ ಹಚ್ಚಿ ಬೆಂಕಿಯನ್ನು ಕೊಡಲಿ ಎಂದು ಆಜ್ಞಾಪಿಸುತ್ತಾನೆ. ಅದರಂತೆ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ. ಬಾಲಕ್ಕೆ ಬೆಂಕಿ ಬಿದ್ದ ತಕ್ಷಣ ಹನುಮಂತನು ಬಂಧನದಿಂದ ಮುಕ್ತನಾಗಿ ಬೃಹದಾಕಾರ ತೊಳೆದು ಲಂಕಾ ನಗರದ ಮೇಲೆ ದಾಳಿ ಮಾಡುತ್ತಾನೆ. ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಹಾರುತ್ತಾ ವಿಭೀಷಣ ಮನೆಯನ್ನು ಹೊರತುಪಡಿಸಿ ಇಡೀ ಲಂಕಾ ನಗರವನ್ನು ಬೆಂಕಿ ಹಚ್ಚುತ್ತಾನೆ ಮತ್ತು ರಾವಣನ ಬಲವನ್ನು ಪರೀಕ್ಷಿಸುತ್ತಾನೆ. ಹೀಗೆ ಪುನಃ ಇನ್ನೊಮ್ಮೆ ಹನುಮಂತನು ಸೀತೆಯನ್ನು ಭೇಟಿಯಾಗಿ ಬೀಳ್ಕೊಂಡು ಹೋಗುತ್ತಾನೆ. ಸಮುದ್ರವನ್ನು ದಾಟಿ ವಾನರ ಸೇನೆ ಇದ್ದ ಜಾಗಕ್ಕೆ ಮರಳುತ್ತಾನೆ. ಅಂಗದ ಜಾಂಬವನ್ನು ಸೇರಿದಂತೆ ಎಲ್ಲರಿಗೂ ಸಂತೋಷದ ಸುದ್ದಿಯನ್ನು ತಿಳಿಸುತ್ತಾನೆ. ಹನುಮಂತನು ಅತ್ಯಂತ ವಿನಯದಿಂದ ರಾಮನ ಹತ್ತಿರ ಕಂಡೆನು ಸೀತೆಯನ್ನು ಎಂದು ಹೇಳಿ ಅವಳು ನೀಡಿದ ಚೂಡಾಮಣಿಯನ್ನು ರಾಮನಿಗೆ ಒಪ್ಪಿಸುತ್ತಾನೆ. ಸೀತೆಯ ವಿರಹ ವೇದನೆ ಮತ್ತು ಅವಳ ಪಾವಿತ್ರ್ಯತೆಯ ಮತ್ತು ಸದ್ಯದ ಆಕೆಯ ಪರಿಸ್ಥಿತಿ ಬಗ್ಗೆ ವಿವರಿಸುತ್ತಾನೆ. ರಾಮನು ಬಹಳ ಆನಂದ ಬಾಷ್ಪವನ್ನು ಸುರಿಸುತ್ತಾ ಹನುಮಂತನನ್ನು ಆಲಂಗಿಸಿಕೊಳ್ಳುತ್ತಾನೆ. ಇದುವೇ ಮುಂದಿನ ಕಲ್ಪದಲ್ಲಿ ರಾಮನು ಹನುಮನಿಗಿತ್ತ ಬ್ರಹ್ಮ ಪದವಿ. ದೃಷ್ಟ ಸೀತಾ ಇದು